ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ರುಚಿಯಾಗಿ ಮನೆಯಲ್ಲಿ ಈಸಿಯಾಗಿ ಜಾಮೂನ್ನ ಹೇಗೆ ತಯಾರಿಸ್ಕೊಳ್ಳೋದು, ಅದು ಜಾಮೂನ್ ಹಿಟ್ ಇಲ್ಲದೆ ರುಚಿಯಾದ ಒಂದು ಗುಲಾಬ್ ಜಾಮೂನ್ ಮಾಡುವ ವಿಧಾನವನ್ನು ನಿಮ್ಮ ಜೊತೆ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಸುಮಾರು ಸಲ ಮನೆಯಲ್ಲಿ ಜಾಮೂನ್ನ ತಯಾರಿಸಿರ್ತೀರಾ, ಅದು ಜಾಮೂನ್ ಹಿಟ್ಟು ಉಪಯೋಗಿಸಿ ತಯಾರಿಸಿರ್ತೀರಾ. ಆ ಜಾಮೂನ್ ಹಿಟ್ಟು ಇಲ್ಲದೆ ನಾವು ಇವತ್ತು ರುಚಿಯಾಗಿರುವಂತಹ ಒಂದು ಗುಲಾಬ್ ಜಾಮೂನ್ನ ಮನೆಯಲ್ಲಿ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ಜಾಮೂನ್ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವಾನ ತಗೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ದಪ್ಪ ರವೆನ ತಗೊಂಡು ಜಾಮೂನ್ನ ತಯಾರಿಸ್ತೀವಿ ನಾವು ಅಂತ ಹೇಳ್ತೀರಾ. ಬಟ್ ಈ ರೀತಿಯಾಗಿ ನೀವು ರುಚಿಯಾಗಿರುವಂತಹ ಒಂದು ಜಾಮೂನ್ನ ತಯಾರಿಸಿ, ಆಗ ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟು ಹೇಗಿರುತ್ತೆ ಅಂತ. 1 ಕಪ್ಪು ನಾನು ಚಿರೋಟಿ ರವನ ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ನೋಡಿ, ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಈ ರವೆನ ನಾವು ಫ್ರೈ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನೋಡಿ, ನಾನು ಕಮ್ಮಿ ಉರಿಯನ್ನು ಇಟ್ಕೊಂಡು ಈ ರೀತಿಯಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಇದು ಕಲರ್ ಚೇಂಜ್ ಆಗೋ ಹಾಗೆ ನಾವು ಇದನ್ನು ಫ್ರೈ ಮಾಡೋದು ಬೇಡ. ಜಸ್ಟ್ ಒಂದು 2 ನಿಮಿಷ ಸಾಕು. ನೋಡಿ, ಇದು ಆಗಿದೆ, ಸಾಕು. ಇವಾಗ ಕರೆಕ್ಟಾಗಿ ಆಗಿದೆ. ಇದನ್ನು ನಾವು ಒಂದು ಸೈಡು ತೆಗೆದಿಟ್ಕೊಳ್ಳೋಣ. ನಂತರ ಒಂದು ಪ್ಯಾನಿಗೆ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಈ ಒಂದು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಹಾಕಿರೋಂತಹ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಹಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 2 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡ ನಂತರ ಈಗ ನಾವು, ಯಾಕೆಂದರೆ 2 ಸ್ಪೂನ್ ಏನಕ್ಕೆ ಹಾಕಬೇಕು ಅಂದರೆ, ಜಾಸ್ತಿ ಹಾಲು ಒಂದೇ ಸಲ ಹಾಕಿದ್ರೆ ಎಣ್ಣೆ ಬಿಸಿ ಇರುತ್ತೆ, ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಹಾಲನ್ನು ಹಾಕಿ, ಬಿಸಿ ಇದ್ದಾಗ ಎಣ್ಣೆ ಬಿಸಿ ಇರುತ್ತಲ್ಲ, ಸ್ವಲ್ಪ ಹಾಲನ್ನು ಹಾಕಿದ ನಂತರ ಅದು ಪಟಪಟ ಅನ್ನೋ ಸಿಡಿಯೋದನ್ನು ಕಮ್ಮಿ ಮಾಡುತ್ತೆ. ನಂತರ ನೀವು 2 ಕಪ್ಪು ಹಾಲನ್ನು ಹಾಕ್ಕೊಳ್ಳಿ. ಓಕೆ, ನಾನಿವಾಗ 2 ಕಪ್ ಹಾಲನ್ನು ನಾನು ಈ ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಓಕೆ, ನಂತರ ಈಗ ಹಾಲನ್ನು ಕುದಿಯೋದಕ್ಕೆ ನಾವು ಬಿಡೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಹಾಲು ಕುದಿ ಬರ್ತಾ ಇದೆ, ನೋಡ್ಬೋದು ನೀವು. ಈ ರೀತಿ ಹಾಲು ಒಂದು 2 ಸೆಕೆಂಡ್ ಕುದಿ ಬಂದ ನಂತರ ನಾವು ಫ್ರೈ ಮಾಡಿರೋಂತಹ ಒಂದು ರವೆ ಇದೆಯಲ್ಲ, ಸೊ ಆ ರವೆಯನ್ನು ನಾವು ಈ ಒಂದು ಪ್ಯಾನಿಗೆ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ನಾನಿಲ್ಲಿ ಪೌಡರ್ ಏನು ಮಾಡ್ತಾ ಇಲ್ಲ, ರವೆಯನ್ನು ನಾವು ತಗೊಂಡಿರೋದೇ ಚಿರೋಟಿ ರವೆ. ಸೊ ಹಾಗಾಗಿ ನಾನು ಇದನ್ನು ಫ್ರೈ ಮಾಡ್ತೀನಿ, ಪೌಡರ್ ಮಾಡ್ತಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಈ ರೀತಿಯಾಗಿ ನಾವು ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿರಬಾರ್ದು ಫ್ರೆಂಡ್ಸ್, ಅದು ಮೇಯ್ನು. ಸೊ ಗಂಟು ಆಗದ ಹಾಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿದ್ರಲ್ಲ, ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ತಾನಾಗಿಯೇ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ 2 ಕಪ್ ಹಾಲು ಕರೆಕ್ಟಾಗಿ ಆಗುತ್ತೆ. ನೋಡಿದ್ರಲ್ಲ, ಹೀಗೆ ನಾನು ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಮೇಯ್ನು. ಆದರೆ ಅದು ತಳ ಹಿಡಿಬಾರ್ದು. ಹಾಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ 1 ನಿಮಿಷ ಅಥವಾ 1.5 ನಿಮಿಷದವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ 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 ಅದು ತಳ ಬಿಡ್ತಾ ಇರಬೇಕು. ಪಾತ್ರೆಯ ತಳ ಬಿಡ್ತಾ ಇದೆ ಅಂದರೆ ಕರೆಕ್ಟಾಗಿ ನಮಗೆ ಆಗಿದೆ ಹಿಟ್ಟು ಅಂತ. ಸೊ ಈಗ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ರವೆ ಹಾಕಿರೋಂಥ ಮಿಶ್ರಣನ ಒಂದು ತಟ್ಟೆಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ತುಂಬಾ ಬಿಸಿ ಇರುತ್ತೆ, ಹಾಗೆ ರವೆ ಇರೋದ್ರಿಂದ ಕೈ ನಾವು ಬಿಸಿ ಇದ್ದಾಗಲೇ ಮುಟ್ಟಿದ್ರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಈ ರೀತಿ ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಹಾಕಿ ಬಿಡಬೇಕಾಗುತ್ತೆ. ಒಂದು 2 ನಿಮಿಷ ಬಿಟ್ಟರೆ ಸಾಕು. ಇಲ್ಲಿ ಒಂದು ಪ್ಯಾನಿಗೆ ನಾನು ಸಕ್ಕರೆಯನ್ನು 1 ಕಪ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಸೊ ಸಕ್ಕರೆ ಹಾಕಿದ ನಂತರ ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ಳೋಣ. ಸೊ ಇಲ್ಲಿ ಪಾಕ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಮೂನ್ ಮಾಡೋದಕ್ಕೆ ಪಾಕ ಬೇಕಲ್ವ, ಸೊ ಆ ಪಾಕಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇರೋದು 1 ಕಪ್ ಸಕ್ಕರೆ ಹಾಗೆ 1 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕಿದ ನಂತರ ಚೆನ್ನಾಗಿ ಕುದಿ ಬರಲಿ, ಪಾಕ ಎಲ್ಲ ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ ನಾವು ಈ ಒಂದು ರವಾ ಜಾಮೂನ್ ಮಾಡಬೇಕಾದ್ರೆ ನಮಗೆ ಪಾಕಕ್ಕೆ ಜಾಸ್ತಿ ಅಂಟು ಪಾಕ ಮಾಡ್ಕೋಬಾರ್ದು. ನಾವು ಒಂದು ಎಳೆ ಪಾಕ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಳ್ಳೋದು ಬೇಡ. ಇದಕ್ಕೆ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. 1 ಪಿಂಚಷ್ಟು ನಾನು ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಫುಡ್ ಕಲರ್ನ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಪಾಕನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನೋಡಿ, ಈ ಒಂದು ಮಿಶ್ರಣ ಕೂಡ ತಣ್ಣಗಾಗಿದೆ. ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಈ ರೀತಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಕೈಯಿಂದ ನಾನು ನಾದ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಹೀಗೆ ಇದನ್ನು ನಿಧಾನವಾಗಿ, ಸ್ವಲ್ಪ ಬಿಸಿ ಇರಬೇಕು, ಆದರೆ ಜಾಸ್ತಿ ಬಿಸಿ ಇರಬಾರ್ದು. ಹಿಟ್ಟು ನಮಗೆ ಜಾಸ್ತಿ ಬಿಸಿ ಇದ್ದರೆ ಕೈಗೆ ಅಂಟ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಬಿಸಿ ಇದ್ದರೆ ನೀಟಾಗಿ ಸಾಫ್ಟಾಗಿ ನಾವು ಈ ರೀತಿಯಾಗಿ ಅದನ್ನು ನಾದ್ಕೋಬೋದು. ಪೂರ್ತಿ ತಣ್ಣಗಾದರೂ ನಾದಕ್ಕೆ ಕಷ್ಟ ಆಗುತ್ತೆ. ಓಕೆ, ಈಗ 1 ಸ್ಪೂನಿನ ಸಹಾಯದಿಂದ ಉಂಡೆನ ಮಾಡ್ಕೊಳ್ಳೋಣ. ಜಾಮೂನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳೋಣ. ಸ್ವಲ್ಪನೂ ಕ್ರ್ಯಾಕ್ಸ್ ಬರಬಾರ್ದು, ಆ ರೀತಿಯಾಗಿ ನಾವು ಉಂಡೆನ ರೆಡಿ ಮಾಡ್ಕೋಬೇಕು. ಜಾಮೂನ್ ಹಿಟ್ಟನ್ನು ಉಪಯೋಗಿಸ್ತಲೇ ನಾವು ರುಚಿಯಾದ ಒಂದು ಗುಲಾಬ್ ಜಾಮೂನ್ನ ಮಾಡುವ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಈ ಗುಲಾಬ್ ಜಾಮೂನ್ನ ನೀವು ಕೂಡ ಖಂಡಿತವಾಗ್ಲೂ ಮನೆಯಲ್ಲಿ ತಯಾರಿಸಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಸೊ ನೋಡಿ, 1 ಸ್ಪೂನಿನ ಸಹಾಯದಿಂದ ತಗೊಂಡ್ರೆ ನಿಮಗೆ ಒಂದೇ ಅಳತೆಯಲ್ಲಿ ಜಾಮೂನುಗಳು ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನೋಡ್ಬೋದು, ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಎಲ್ಲೂ ಕೂಡ ಕ್ರ್ಯಾಕ್ಸ್ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಹೀಗಿದ್ರೆ ಸಾಕು. ಈ ರೀತಿಯಾಗಿ ನಾವು ಈಗ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ತಗೊಳ್ಳೋಣ. ನೋಡಿದ್ರಲ್ಲ, ಹೀಗೆ ನಾನು ರೆಡಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಕಾಯೋದಕ್ಕೆ ಎಣ್ಣೆ ಆಲ್ರೆಡಿ ಇಟ್ಟಿದ್ದೆ. ಸೊ ಮೀಡಿಯಮಾಗಿ ಎಣ್ಣೆ ಕಾದ ನಂತರ ಇವಾಗ ಮಾಡಿರೋಂತಹ ಒಂದು ಜಾಮೂನ್ನ ಉಂಡೆಗಳನ್ನು ಇವಾಗ ನಾವು ಹಾಕ್ಕೊಳ್ಳೋಣ. ನಿಧಾನವಾಗಿ ನಾವು ಹಾಕ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಜಾಮೂನ್ ರೆಸಿಪಿ. ಸೊ ಖಂಡಿತವಾಗ್ಲೂ ಟೇಸ್ಟು ಒಂದೇ ಥರ ಇರುತ್ತಾ ಅಂತ ಎಲ್ಲರೂ ಕೇಳ್ಬೋದು. ಖಂಡಿತವಾಗ್ಲೂ ಜಾಮೂನ್ ಹಿಟ್ಟನ್ನು ಉಪಯೋಗಿಸಿ ಮಾಡುವಂತಹ ಜಾಮೂನು ಅದರ ಟೇಸ್ಟೇ ಬೇರೆ ಇರುತ್ತೆ. ನಾವು ರವೆಯನ್ನು ಉಪಯೋಗಿಸಿ ಮಾಡಿರುವಂತಹ ಜಾಮೂನು ಇದ್ರ ಟೇಸ್ಟೇ ಬೇರೆ ಇರುತ್ತೆ. ಸೊ ಎರಡು ಒಂದೇ ಅಂತ ಹೇಳಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಓಕೆ, ಆದರೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ, ತಿನ್ಬೋದು, ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಎಲ್ಲರ ಮನೆಯಲ್ಲೂ ಕೂಡ ಯಾವಾಗಲೂ ತಿನ್ನಬೇಕು ಅನ್ನಿಸ್ದಾಗಲೆಲ್ಲ ಜಾಮೂನ್ ಇಟ್ಟಿರೋದಿಲ್ಲ. ಹಾಗಾಗಿ ನಾವು ಈ ರೀತಿಯಾಗಿ ರುಚಿಯಾಗಿರುವಂತಹ ಒಂದು ಜಾಮೂನ್ನ ತಯಾರಿಸ್ಕೋಬೋದು. ಹಾಗೆ ಗೋಧಿ ಹಿಟ್ಟಲ್ಲೂ ಕೂಡ ನಾವು ಜಾಮೂನ್ನ ತಯಾರಿಸ್ಕೋಬೋದು. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನೋಡಿ, ಕಲರ್ ಕೂಡ ಚೇಂಜ್ ಆಗಬೇಕು. ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಈ ರೀತಿಯಾಗಿ ನಮಗೆ ಕಲರ್ ಚೇಂಜ್ ಆಗೋ ಹಾಗೆ ಜಾಮೂನ್ನ ನಾವು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ನಂತರ ಇವಾಗ ಒಂದು ಟಿಶ್ಯೂ ಮೇಲೆ ತೆಗೆದಿಡ್ಬೋದು, ಅಥವಾ ಡೈರೆಕ್ಟಾಗಿ ನೀವು ಪಾಕಕ್ಕೆ ಹಾಕ್ಕೊಳ್ತೀವಿ ಅಂದರೆ ಖಂಡಿತ ಪಾಕಕ್ಕೆ ಹಾಕ್ಕೊಳ್ಬೋದು. ಸೊ ಪಾಕಕ್ಕೆ ಹಾಕಬೇಕಾದ್ರೆ ಒಂದು ಏನು ಅಂತ ಅಂದರೆ, ಈಗ ಮತ್ತೆ ಮಿಕ್ಕಿರೋಂತಹ ಒಂದು ಉಂಡೆಗಳನ್ನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಪಾಕ ಬಿಸಿ ಇರಬೇಕು. ಮತ್ತು ಸ್ವಲ್ಪ ಸ್ಟವ್ನ ಆನ್ ಮಾಡಿ ಇಟ್ಟಿರಿ. ಯಾಕೆಂದರೆ 1 ಸೆಕೆಂಡ್ವರೆಗಾದರೂ ನಾವು ಈ ಜಾಮೂನ್ನ ಹಾಕಿದ ನಂತರ
ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಒಂದೇ 1 ಸೆಕೆಂಡ್ವರೆಗೂ. ಏಕೆಂತಂದರೆ ನಮಗೆ ಈ ಒಂದು ರವೆಯಿಂದ ಮಾಡಿರೋಂತಹ ಜಾಮೂನ್ ಆಗಿರೋದ್ರಿಂದ ನಾವು ಸ್ವಲ್ಪ ಇದನ್ನು 1 ನಿಮಿಷ ಅಥವಾ 1 ಸೆಕೆಂಡ್ವರೆಗಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಪಾಕ ಎಲ್ಲ ಒಳಗೆಲ್ಲ ಹೋಗಿ ತುಂಬ ಜ್ಯೂಸಿಯಾಗಿ ಇರುತ್ತೆ. ಸೊ ಹಾಗಾಗಿ ನೋಡ್ಬೋದು ನೀವು ಈ ರೀತಿ ಹಾಕಿದ ನಂತರ ನಾನು ಇದನ್ನು 1 ನಿಮಿಷದವರೆಗೂ ಈ ಪಾಕದಲ್ಲೇ ನಾನು ಇದನ್ನು ಬೇಯಿಸ್ಕೊಳ್ತಿದ್ದೀನಿ. ನೋಡಿ ಈಗ ಎಷ್ಟು ದಪ್ಪಾಗಿ ಬಂದಿದೆ ಅಂತ ನೋಡ್ಬೋದು ನೀವೇ ಕೂಡ. ಸೊ ರುಚಿಯಾಗಿರೋಂತಹ ಒಂದು ಸ್ಪಾಂಜಿಯಾಗಿರೋಂತಹ ಒಂದು ಜಾಮೂನ್ನ ನಾನು ತಣ್ಣಗಾದ ನಂತರ 1 ಅವರ್ ಆದ ನಂತರ ನಾನು ಒಂದು ಬೌಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ತುಂಬಾ ಸಾಫ್ಟಾಗಿ ಬಂದಿದೆ ಈ ಒಂದು ಗುಲಾಬ್ ಜಾಮೂನ್ ಹಿಟ್ಟಿಲ್ಲದೆ ರುಚಿಯಾದ ಒಂದು ಗುಲಾಬ್ ಜಾಮೂನ್ನ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.